ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮನೆಯಲ್ಲಿ ಪೂಜೆ ಮಾಡುವಾಗ ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕು ಎಂದು ನಮ್ಮ ಹಿರಿಯರು ಹೇಳುತ್ತಾರೆ. ಹಾಗೆಯೇ ಸ್ನಾನ ಮಾಡೋದಕ್ಕೂ ನಿಯಮಗಳು ಇದೆ. ಅದನ್ನು ತಿಳಿದು ಅದರಂತೆ ನಡೆದುಕೊಂಡರೆ ನಮ್ಮ ಪೂಜೆಯ ಸಂಪೂರ್ಣ ಫಲ ಸಿಗುತ್ತದೆ. ಭಗವಂತನ ಆಶೀರ್ವಾದ ಸದಾ ನಮ್ಮ ಮೇಲೆ ಇರುತ್ತದೆ. ಮುತ್ತೈದೆಯರು ನಿತ್ಯ ತಲೆ ಸ್ನಾನ ಮಾಡಿಯೇ ಪೂಜೆ ಮಾಡಬೇಕಾ? ಯಾವುದೇ ಪೂಜೆ ಪುನಸ್ಕಾರಗಳನ್ನು ತಲೆ ಸ್ನಾನ ಮಾಡದೆ ಪುರುಷರು ಮಾಡುವ ಹಾಗೆ ಇಲ್ವಾ? ಯಾರ ಮನೆಯಲ್ಲಿ ಪುರುಷರು ಪೂಜೆ ಮಾಡುತ್ತಾರೋ ಅವರು ತಲೆ ಸ್ನಾನ ಮಾಡಿಯೇ ಮಾಡಬೇಕು. ಆದರೆ ಸ್ತ್ರೀಯರು ಮಾತ್ರ ವಿಶೇಷ ದಿನಗಳಲ್ಲಿ ತಲೆಗೆ ಸ್ನಾನ ಮಾಡಬೇಕೇ ಹೊರತು ಪ್ರತಿದಿನ ಮಾಡಬಾರದು. ಪ್ರತಿದಿನ ತಲೆಗೆ ಸ್ನಾನ ಮಾಡೋದ್ರಿಂದ ಆರೋಗ್ಯದ ಸಮಸ್ಯೆಗಳಾದ ಶೀತ, ಕೆಮ್ಮು, ಕಫ ಆಗಬಹುದು. ಪ್ರತಿದಿನ ತಲೆಗೆ ಸ್ನಾನ ಮಾಡುವುದರಿಂದ ತಲೆಯ ಬುರುಡೆಯಲ್ಲಿ ಇರುವ ಅವಶ್ಯಕ ಅಂಶಗಳು ನಾಶವಾಗುತ್ತವೆ. ನೈಸರ್ಗಿಕವಾಗಿ ಕೂದಲು ಬುಡದಲ್ಲಿ ಉತ್ಪತ್ತಿಯಾಗುವ ಎಣ್ಣೆಯ ಅಂಶ ಸಂಪೂರ್ಣವಾಗಿ ತೊಳೆದು ಹೋಗುತ್ತದೆ. ಆಗ ಕೂದಲು ಶುಷ್ಕವಾಗಿ ಬಲಹೀನವಾಗುತ್ತವೆ. ಬೇಗ ತುಂಡಾಗುವುದು ಮಾತ್ರವಲ್ಲದೆ ಕೂದಲು ಉದುರುವುದು ಕೂಡ ಹೆಚ್ಚಾಗುತ್ತದೆ. ಹಾಗಾಗಿ ನೀವು ಧೂಳು ಮತ್ತು ಇತರ ಸ್ಥಳಗಳಿಗೆ ಹೋದಾಗ ಮಾತ್ರವೇ ತಲೆಗೆ ಸ್ನಾನ ಮಾಡಿ. ಇಲ್ಲದಿದ್ದರೆ ದಿನಾ ತಲೆ ಸ್ನಾನ ಮಾಡುವ ಅವಶ್ಯಕತೆ ಇಲ್ಲ. ಬೇರೆ ದಿನಗಳಲ್ಲಿ ಹೆಗಲು ಸ್ನಾನ ಮಾಡಿ ಪೂಜೆ ಮಾಡಬಹುದು ಎಂದು ನಮ್ಮ ಹಿರಿಯರು ಹೇಳುತ್ತಾರೆ. ಹೆಣ್ಣು ಮಕ್ಕಳು, ಅದರಲ್ಲಿಯೂ ಮುತ್ತೈದೆಯರು ತಲೆಗೆ ಎಣ್ಣೆ ಹಚ್ಚಿಕೊಳ್ಳದೆ ತಲೆಗೆ ಸ್ನಾನವನ್ನು ಮಾಡಬಾರದು. ಯಾರಾದರೂ ತೀರಿಕೊಂಡಾಗ ಮುಟ್ಟಿನ ಸಮಯದಲ್ಲಿ ಮಾತ್ರ ತಲೆಗೆ ಎಣ್ಣೆ ಹಚ್ಚದೆ ಸ್ನಾನ ಮಾಡಬೇಕು. ಇದು ಸೂತಕದ ಸ್ನಾನ, ದೋಷವನ್ನು ಕಳೆಯಲು ಮಾಡುವ ಸ್ನಾನ. ಇದೇ ರೀತಿ ಪ್ರತಿದಿನ ತಲೆಗೆ ಎಣ್ಣೆ ಹಚ್ಚದೆ ಸ್ನಾನ ಮಾಡಿದರೆ ಅದು ಸೂತಕದ ಸ್ನಾನ ಅನಿಸಿಕೊಳ್ಳುತ್ತದೆ. ಪ್ರತಿದಿನ ನೀವು ಎಣ್ಣೆ ಇಲ್ಲದೆ ಸ್ನಾನ ಮಾಡಿದರೆ ಮೈಲಿಗೆ ಆಚರಣೆ ಮಾಡಿದಂತಾಗುತ್ತದೆ. ಎಣ್ಣೆ ಹಚ್ಚಿಕೊಳ್ಳದೆ ಮುತ್ತೈದೆಯರು ಸ್ನಾನ ಮಾಡಿದರೆ ಕುಲದೇವರು ಸಹ ಕೋಪಿಸಿಕೊಳ್ಳುತ್ತಾರೆ ಎಂದು ಶಾಸ್ತ್ರ ಹೇಳುತ್ತದೆ. ಕುಲದೇವರು ಮತ್ತು ಲಕ್ಷ್ಮಿಯ ಕೃಪೆ ಇಲ್ಲದಿದ್ದರೆ ಬಹಳ ಕಷ್ಟ. ಮುತ್ತೈದೆಯರು ಭಾನುವಾರ, ಮಂಗಳವಾರ ಮತ್ತು ಶುಕ್ರವಾರ ಯಾವುದೇ ಕಾರಣಕ್ಕೂ ತಲೆ ಸ್ನಾನವನ್ನು ಮಾಡಬಾರದು. ಜನ್ಮ ನಕ್ಷತ್ರದಲ್ಲೂ ಕೂಡ ತಲೆಗೆ ಸ್ನಾನವನ್ನು ಮಾಡಬಾರದು ಎಂದು ಶಾಸ್ತ್ರ ಹೇಳುತ್ತದೆ. ಆದರೆ ಅದೇ ಶಾಸ್ತ್ರದಲ್ಲಿ ಮಂಗಳ ಕಾರ್ಯ ಇದ್ದಾಗ, ವಿಜಯೋತ್ಸವ ಇದ್ದಾಗ, ಸೌಭಾಗ್ಯ ವ್ರತ ಇದ್ದಾಗ, ಹಬ್ಬ ಹರಿದಿನಗಳು, ಮನೆಯಲ್ಲಿ ದೊಡ್ಡ ಕಾರ್ಯಕ್ರಮಗಳು ಇದ್ದಾಗ ಇದನ್ನೆಲ್ಲ ನೋಡುವ ಅಗತ್ಯವಿಲ್ಲವೆಂದು ಹೇಳುತ್ತದೆ. ಆದರೆ ಅನವಶ್ಯಕವಾಗಿ ಈ ದಿನದಲ್ಲಿ ಸ್ನಾನ ಮಾಡಿದರೆ ದೋಷ ಬರುತ್ತದೆ. ಕೆಲವೊಮ್ಮೆ ಈ ದಿನಗಳಲ್ಲಿ ಸ್ನಾನ ಮಾಡಲೇಬೇಕಾದ ಸಂದರ್ಭ ಬರುತ್ತದೆ. ಅಂತಹ ಸಂದರ್ಭದಲ್ಲಿ ನೀವು ಹೀಗೆ ಮಾಡಿದರೆ ದೋಷ ಬರುವುದಿಲ್ಲ. ಭಾನುವಾರ ತಲೆಗೆ ಹಚ್ಚುವ ಎಣ್ಣೆಯನ್ನು ಒಂದು ಬಟ್ಟಲಿನಲ್ಲಿ ಹಾಕಿ ದೇವರ ಮುಂದೆ ಇಟ್ಟು ಒಂದು ಹೂ ಹಾಕಿ ಕುಲದೇವರ ಅಪ್ಪಣೆಯನ್ನು ತೆಗೆದುಕೊಂಡು ನಂತರ ಎಣ್ಣೆ ಹಚ್ಚಿ ಸ್ನಾನ ಮಾಡಿಕೊಳ್ಳಿ. ಮಂಗಳವಾರ ತುಳಸಿ ಕಟ್ಟೆಯ ಬಳಿ ಎಣ್ಣೆ ಇಟ್ಟು ಚಿಟಕಿ ತುಳಸಿ ಮಣ್ಣನ್ನು ಎಣ್ಣೆಗೆ ಹಾಕಿ ಬೇಡಿಕೊಂಡು ನಂತರ ಎಣ್ಣೆ ಹಚ್ಚಿ ಸ್ನಾನ ಮಾಡಿ. ಶುಕ್ರವಾರ ಎಣ್ಣೆಗೆ ಗೋಮಯ ಅಥವಾ ತುಳಸಿ ಎಲೆಯನ್ನು ಹಾಕಿ ಬೇಡಿಕೊಂಡು ಸ್ನಾನ ಮಾಡಿದರೆ ಲಕ್ಷ್ಮಿಯ ಕೃಪಾ ಕಟಾಕ್ಷ ಪ್ರಾಪ್ತಿಯಾಗುತ್ತದೆ. ಈ ರೀತಿ ಮಾಡಿದರೆ ದೋಷಗಳು ಕಾಡುವುದಿಲ್ಲ. ಇನ್ನು ಗಂಡ ಹೆಂಡತಿ ಮಲಗೆದ್ದ ನಂತರ ಅಥವಾ ಮನೆಯಲ್ಲಿ ನಿತ್ಯ ಪೂಜೆ ಮಾಡುವಾಗ ಪದ್ಧತಿ ಇರುವಾಗ ಮುತ್ತೈದೆಯರು ನೀರಿಗೆ ಕಲ್ಲುಪ್ಪು ಹಾಕಿ ಹೆಗಲು ಸ್ನಾನ ಮಾಡಿ ಪೂಜೆಯನ್ನು ಮಾಡಬಹುದು. ವಿಶೇಷ ಪೂಜೆ, ವಿಶೇಷ ವ್ರತ, ಹಬ್ಬ ಹರಿದಿನ ಇದ್ದಾಗ ಎಣ್ಣೆ ಅರಿಶಿಣ ಹಚ್ಚಿ ತಲೆ ಸ್ನಾನ ಮಾಡಬಹುದು ಎಂದು ಶಾಸ್ತ್ರ ಹೇಳುತ್ತದೆ. ಪ್ರತಿನಿತ್ಯ ಮಹಿಳೆಯರು ತಲೆಗೆ ಸ್ನಾನ ಮಾಡಿದರೆ ದಾರಿದ್ರ್ಯತೆ ಬರುತ್ತದೆ. ಆದರೆ ಪುರುಷರು ತಲೆ ಸ್ನಾನ ಮಾಡಿಯೇ ಪೂಜೆ ಮಾಡಬೇಕು ಎಂದು ಶಾಸ್ತ್ರ ಹೇಳುತ್ತದೆ. ಗೊತ್ತಿಲ್ಲದೆ ಕೆಲವು ತಪ್ಪಾದರೆ ಪರವಾಗಿಲ್ಲ. ಆದರೆ ಗೊತ್ತಿದ್ದು ನಿಯಮವನ್ನು ಪಾಲಿಸದೇ ಇದ್ದರೆ ಜೀವನ ಪರ್ಯಂತ ದಾರಿದ್ರ್ಯತೆ ಬರುತ್ತದೆ. ಎಷ್ಟೇ ಪೂಜೆ ಮಾಡಿದರೂ ಫಲ ದೊರೆಯುವುದಿಲ್ಲ. ಎಷ್ಟೇ ಐಶ್ವರ್ಯ ಇದ್ದರೂ ಮನಸ್ಸಿಗೆ ನೆಮ್ಮದಿ ಎನ್ನುವುದು ಇರುವುದಿಲ್ಲ. ಈ ಕೆಲವೊಂದು ನಿಯಮಗಳನ್ನು ಮನೆಯ ಮಹಿಳೆಯರು ಪಾಲಿಸಿದರೆ ಆ ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ ಯಾವಾಗಲೂ ಇರುತ್ತದೆ. ನಿಮಗೂ ಹಾಗೂ ನಿಮ್ಮ ಕುಟುಂಬದ ಮೇಲೂ ದೇವರ ಆಶೀರ್ವಾದ ಸದಾಕಾಲ ಇರುತ್ತದೆ. ಈ ವಿಡಿಯೋ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ನನ್ನ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನು ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಸ್ವಾಮಿ ಕೊರಗಜ್ಜ.